ಕಣಕ್ಕೆ ಹೊಂಟಪ್ಪ ಅಂದ್ರೆ ಕಾಲು ಕೆರೆದು ನಿಂತರೆ ಅದು ಕಡೆ ನಂದೇ ಅನ್ನೋ ಟೈಪಲ್ಲಿ ಕಣ ಆಡೋದು. ಕರ್ನಾಟಕದಾಗ ಹೆಸರು ಮಾಡಿದೆ ಬೆಳ್ಳುಳ್ಳಿ ಅಂತಂದ್ರೆ ಅದು ಕಾರಣ ಮೇನ್ ಕಾರಣ ಕಾಳಿ. ಸ್ವಾಮೀಜಿಯವರು ಪ್ರೀತಿ ಕುರಿ. ಬಟ್ ಅಂಥ ಕುರಿ ಹುಟ್ಟಲ್ಲ, ಮುಂದೆ ಸಿಗಲ್ಲ. ಇದ್ದಕ್ಕಿದ್ದಂಗೆ ಈ ಥರ ಆಗಿದ್ದು ಭಾಳ ಎಲ್ಲರಿಗೂ ಬೇಜಾರಾಗುತ್ತೆ. ಅವಮಾನಕ್ಕಿಂತ ಜನನ ಅಭಿಮಾನ ಭಾಳ ಗೆದ್ದೈತಿ. ಅವನು ಸೋಲಿಲ್ಲದ ಸರದಾರ. ಗತ್ತು ಗಾಂಭೀರ್ಯದಿಂದಲೇ ಕಣಕ್ಕೆ ಎಂಟ್ರಿ ಕೊಡುತ್ತಿದ್ದ. ಆತ ಅಪಾರ ಅಭಿಮಾನಿಗಳ ಬಳಗ ಹೊಂದಿದ್ದ. ಕಣದಲ್ಲಿ ಎಂಥ ಎದುರಾಳಿ ಇದ್ರೂ ನುಗ್ಗಿ ಪ್ರಶಸ್ತಿ ಮುಡಿಗೇರಿಸಿಕೊಳ್ಳುತ್ತಿದ್ದ ಅವನು. ಅಖಾಡಕ್ಕೆ ಇಳಿದರೆ ಸೋಲು ಎಂಬ ಮಾತೇರಲಿಲ್ಲ. ಹಾಗಿದ್ರೆ ಯಾರವನು ಅಂತ ಹೇಳ್ತೀವಿ. ಇದೇ ಇವತ್ತಿನ ವಿಶೇಷ, ದಿ ಗ್ರೇಟ್ ಕಾಳಿ. ನಾನು ಸ್ಪಂದನ. ಟಗರು ಪ್ರೇಮಿಗಳ ಪ್ರೀತಿಯ ಟಗರು ಎನಿಸಿಕೊಂಡಿರುವ ಈ ಟಗರು ಕಣ ಯಾವುದೇ ಇರಲಿ, ಎದುರಾಳಿ ಎಂತಹವೇ ಇರಲಿ, ಸೋತಿರುವ ಇತಿಹಾಸವೇ ಇಲ್ಲ. ಅವನು ಕಣಕ್ಕೆ ಇಳಿದರೆ ಸಾಕು, ಆತನ ಆಟವನ್ನು ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಗುಂಪು ಗುಂಪಾಗಿ ಜಮಾಯಿಸುತ್ತಿದ್ದರು. ಇನ್ನು ಈತ ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲೂ ಅಪಾರವಾದ ಅಭಿಮಾನಿಗಳನ್ನ ಹೊಂದಿದ್ದಾನೆ. ಈತ ಕಣದಲ್ಲಿ ಎದುರಾಳಿಗೆ ಹೊಡೆಯುವ ಡಿಚ್ಚಿ ಶಬ್ದ ನೆರೆದ ಅಪಾರ ಜನರಲ್ಲಿ ರೋಮಾಂಚನ ಉಂಟು ಮಾಡುತ್ತದೆ. ಅಲ್ಲದೆ ಕಾಳಗದ ಅಖಾಡ ರಂಗು ಪಡೆದುಕೊಳ್ಳುತ್ತಿತ್ತು. ಇನ್ನು ಆತನ ಆಟ ನೋಡಲು ಜನರು ತುದಿಗಾಲಲ್ಲಿ ಕುಳಿತು ಕಾಯುತ್ತಿದ್ದರಲ್ಲದೆ ಆತನ ಆಟವನ್ನ ಕಣ್ತುಂಬಿಕೊಂಡು ಸಖತ್ ಎಂಜಾಯ್ ಮಾಡುತ್ತಿದ್ದರು. ಈತ ಫೀಲ್ಡ್ಗಿಳಿದರೆ ಸಾಕು, ಆತನನ್ನ ನೋಡುವುದೇ ಚಂದ. ಕಾಲು ಕೆರೆದು ಗುಟುರು ಹಾಕಿ ಬಂದರೆ ಸಾಕು, ಎಂಥ ಎದುರಾಳಿ ಇದ್ದರೂ ಈತನ ಡಿಚ್ಚಿಗೆ ಶರಣಾಗುತ್ತಿದ್ದರು. ಇವನು ಅಖಾಡಕ್ಕೆ ಸೋಲಿಲ್ಲದ ಸರದಾರ ಎನಿಸಿಕೊಂಡಿದ್ದನಲ್ಲದೆ ತನ್ನದೇ ಆದ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದ. ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲೂ ಅಪಾರವಾದ ಅಭಿಮಾನಿ ಬಳಗವನ್ನು ಹೊಂದಿದ್ದ. ಆತನ ಆಟ ನೋಡೋಕೆ ಚಂದ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ದೊಡ್ಡ ಹಬ್ಬ ಹರಿದಿನಗಳು ಬಂದರೆ ಸಾಕು, ಕುಸ್ತಿ, ಟಗರು ಕಾಳಗ, ಇತರೆ ಆಟೋಟ ಸ್ಪರ್ಧೆಗಳು ಏರ್ಪಡಿಸಲಾಗುತ್ತದೆ. ಬಲಿಷ್ಠ ಕುರಿಯ ಕದನ ನೋಡುಗರ ಮೈ ನವಿರೇಳಿಸುತ್ತದೆ. ಜನರು ಈ ಟಗರಿನ ಕದನ ನೋಡಿ ಶಿಳ್ಳೆ, ಚಪ್ಪಾಳೆ, ಕೇಕೆ ಹಾಕಿ ಟಗರಿನಲ್ಲಿ ರಣೋತ್ಸಾಹ ಎಬ್ಬಿಸುತ್ತಾರೆ. ಇವನು ಕಣಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ ಎಂದರೆ ಸಾಕು, ಅಭಿಮಾನಿಗಳು ತಮ್ಮ ಕೆಲಸವನ್ನ ಬದಿಗಿಟ್ಟು ರಾಜ್ಯ ಹೊರ ರಾಜ್ಯದಿಂದ ಆಗಮಿಸುತ್ತಿದ್ದರು. ಇನ್ನು ಕಣದಲ್ಲಿ ಇವನ ಗತ್ತೆ ಬೇರೆ ಇರುತ್ತಿತ್ತು. ಮೈ ಕೊಡವಿ ಕಾಲ್ಕಿರೆದು ನಿಂತರೆ ಸಾಕು, ಆ ಕಣಕ್ಕೆ ಒಂದು ಕಳೆ ಬಂದಂತಾಗುತ್ತಿತ್ತು. ಕಣದಲ್ಲಿ ಇವನ ಆರ್ಭಟಕ್ಕೆ ಅದೆಷ್ಟೋ ಎದುರಾಳಿ ಟಗರುಗಳು ಹೆದರಿ ಹಿಂದೆ ಸರಿದಿವೆ. ಟಗರು ಕಾಳಗದಲ್ಲಿ ತನ್ನದೇ ಆದ ಗತ್ತು ಗಾಂಭೀರ್ಯದಿಂದ ಕಣಕ್ಕೆ ಎಂಟ್ರಿ ಕೊಡುವ ಮೂಲಕ ಲಕ್ಷಾಂತರ ಅಭಿಮಾನಿಗಳ ಮನಸ್ಸು ಗೆದ್ದಿರುವ ಆ ಟಗರು ಯಾವುದು ಅಂತ ಹೇಳ್ತೀವಿ ಸಣ್ಣ ಬ್ರೇಕ್ನ ನಂತರ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಡಿಸ್ಕೌಂಟ್ ಸೇಲ್ ಅಕ್ಟೋಬರ್ 2ರಿಂದ ನವೆಂಬರ್ 2ರವರೆಗೆ ನಮ್ಮಲ್ಲಿ ರಾಯದುರ್ಗ ಹ್ಯಾಂಡ್ಲೂಮ್ ಕಲೆಕ್ಷನ್, ರಾಯದುರ್ಗ ವೆಡ್ಡಿಂಗ್ ಕಲೆಕ್ಷನ್ಸ್, ಕಾಂಚೀವರಂ ಹ್ಯಾಂಡ್ಲೂಮ್, ಮೈಸೂರು ಸಿಲ್ಕ್, ಕುಪ್ಪದ್ದಂ ಪಟ್ಟು, ಮರ್ಸರೈಸೆಡ್ ಕಾಟನ್, ಟಕ್ಸರ್ ಸಿಲ್ಕ್, ಜೂಟ್ ಸಿಲ್ಕ್, ಎಲ್ಲಾ ತರಹದ ಸಿಲ್ಕ್ ಮತ್ತು ಕಾಟನ್ ಸೀರೆಗಳು ಉತ್ತಮ ಬೆಲೆಯಲ್ಲಿ ಲಭ್ಯವಿದೆ. ಸ್ಥಳ ಭಾಗ್ಯಮ್ಮ ಅಂಡ್ ಸನ್ ಸಿಲ್ಕ್ ಸ್ಯಾರೀಸ್, ರಾಯದುರ್ಗ ಮಗ್ಗ ಸ್ಯಾರೀಸ್, ಸರ್ ಎಂವಿ ಕಾಲೇಜ್ ಹತ್ತಿರ, ಹದಡಿ ರೋಡ್, ದಾವಣಗೆರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8078
94686698ಗೆ. ವಿಶೇಷ ಸೂಚನೆ, ಆಯ್ದ ಸೀರೆಗಳಿಗೆ ಉಚಿತ ರಿಯಾಯಿತಿ ದೊರೆಯುತ್ತದೆ. ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ? 30 ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೊನ್ನಳ್ಳಿಯ LJB ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಕ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ 100% ಪರಿಹಾರ ಖಚಿತ. ಪ್ರತ್ಯೇಕ ಮಹಿಳಾ ಪುರುಷ ವೈದ್ಯರಿಂದ ಚಿಕಿತ್ಸೆ. LJB ಮೂಲವ್ಯಾಧಿ ಆಸ್ಪತ್ರೆ, ಖಾಸಗಿ ಬಸ್ ನಿಲ್ದಾಣದ ಪಕ್ಕ, ಕುರಿ ಮಾರುಕಟ್ಟೆ ಮುಂಭಾಗ, ಹೊನ್ನಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಮೊಘಲ್ ಸುಲ್ತಾನ್ ಬಿ ಪಟ್ಟಾಣ್, MS ಜನರಲ್ ಸರ್ಜನ್ ಹಾಗೂ CEO LJB ಆಸ್ಪತ್ರೆಗಳ ಸಮೂಹ. ಮೊಬೈಲ್ ನಂಬರ್ 9800049093. ಸೋನು ಎಲೆಕ್ಟ್ರಿಕಲ್ಸ್. ನಮ್ಮಲ್ಲಿ ಎಲ್ಲ ತರಹದ ವಿದ್ಯುತ್ ಉಪಕರಣಗಳು, CCTV ಕ್ಯಾಮೆರಾ, UPS ಬ್ಯಾಟರಿಗಳು ದೊರೆಯುತ್ತವೆ. ಗುಣಮಟ್ಟದ ಉಪಕರಣಗಳಿಗಾಗಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಸೋನು ಎಲೆಕ್ಟ್ರಿಕಲ್ಸ್ಗೆ. ಸ್ಥಳ ಅಶೋಕ ಟಾಕೀಸ್ ಹಿಂಭಾಗ, SBI ಬ್ಯಾಂಕ್ ಹತ್ತಿರ, ದಾವಣಗೆರೆ. ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ. ಕಣಕೊಂತಪ್ಪ ಅಂದ್ರೆ ಕಾಲು ಕೆರೆದು ನಿಂತರೆ ಅದು ಕಡೆ ನಂದೇ ಅನ್ನೋ ಟೈಪಲ್ಲಿ ಕಣ ಆಡೋದು. ಕರ್ನಾಟಕದಾಗ ಹೆಸರು ಮಾಡಿದೆ ಬೆಳ್ಳುಡಿ ಅಂತಂದ್ರೆ ಅದು ಕಾರಣ, ಮೇನ್ ಕಾರಣ ಕಾಳಿ. ಸ್ವಾಮೀಜಿಯವರು ಪ್ರೀತಿ ಕುರಿ. ಬಟ್ ಅಂಥ ಕುರಿ ಹುಟ್ಟಲ್ಲ, ಮುಂದೆ ಸಿಗಲ್ಲ. ಇದ್ದಕ್ಕಿದ್ದಂಗೆ ಈ ಥರ ಆಗಿದ್ದು ಭಾಳ ಎಲ್ಲರಿಗೂ ಬೇಜಾರಾಗುತ್ತೆ. ಅವಮಾನಕ್ಕಿಂತ ಜನನ ಅಭಿಮಾನ ಭಾಳ ಗೆದ್ದತಿ. ಆತನ ಹೆಸರು ಕಾಳಿ. ಇವನು ಕಣಕ್ಕೆ ಇಳಿದರೆ ಎದುರಾಳಿಗೆ ನಡುಕ ಹುಟ್ಟುತ್ತದೆ. ಕಾಳಿ ಕಾದಾಟಕ್ಕೆ ಇಳಿದ್ರೆ ಗೆಲುವು ಕಟ್ಟಿಟ್ಟ ಬುತ್ತಿ. ಕಾಳಿ ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲೂ ಅಪಾರವಾದ ಅಭಿಮಾನಿಗಳನ್ನ ಹೊಂದಿದ್ದಾನೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬೆಳ್ಳುಡಿ ಗ್ರಾಮದ ಕಾಳಿಯನ್ನ ಬೆಳ್ಳುಡಿಯ ರಾಘವೇಂದ್ರ ಎಂಬುವರು ಇದನ್ನ ಮಗುವಿನಂತೆ ಸಾಕುತ್ತಿದ್ದರು. ಈ ಮಾಲೀಕನಿಗೆ ಟಗರು ಎಂದರೆ ಪಂಚಪ್ರಾಣ. ಟಗರಿನ ಮೇಲಿನ ಅತಿಯಾದ ಹುಚ್ಚು ವ್ಯಾಮೋಹ. ಹಾಗಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರಮನಹಳ್ಳಿ ಗ್ರಾಮಕ್ಕೆ ಹೋದಾಗ ಅವರಿಗೆ ಇಷ್ಟವಾದ ಟಗರು ಸಿಗೋದಿಲ್ಲ. ಇಷ್ಟೊಂದು ದೂರ ಟಗರಿಗಾಗಿ ಬಂದಿದ್ದೇವೆ, ಹಾಗೆ ಹೋಗುವುದು ಬೇಡ, ಬೇರೆ ಮರಿಯನ್ನಾದರೂ ತೆಗೆದುಕೊಂಡು ಹೋಗೋಣ ಎಂದು ಯೋಚಿಸಿದಾಗ ಮಾಲೀಕ ರಾಘವೇಂದ್ರರಿಗೆ ಸಿಕ್ಕಿದ್ದೇ ಈ ಟಗರು ಕಾಳಿ. ಎರಡು 2017ರಂದು ಸುಮಾರು 8 ವರ್ಷಗಳ ಹಿಂದೆ 6 ತಿಂಗಳ ಮರಿಯಿದ್ದಾಗ 21,000 ಕೊಟ್ಟು ಈ ಟಗರನ್ನ ತಂದು ಸಾಕಲು ಆರಂಭಿಸುತ್ತಾರೆ. ಅದನ್ನ ಕಣಕ್ಕೆ ಬಿಡುವ ಯಾವುದೇ ಆಲೋಚನೆ ಇರಲಿಲ್ಲ. ಆದರೆ ಆ ಟಗರನ್ನು ಖರೀದಿಸಲೆಂದು ಬಂದ ಎಷ್ಟೋ ಜನರು ಅದನ್ನ ನಿರಾಕರಿಸಿ ವಾಪಸ್ ತೆರಳಿದ್ದಾರೆ. ಆದರೆ ಇಷ್ಟೆಲ್ಲ ನಡೆದರೂ ಕೂಡ ಈ ಅದೃಷ್ಟ ಲಕ್ಷ್ಮಿಗೆ ಬೇರೆ ಮನೆಯ ಯೋಗ್ಯವಿಲ್ಲದೆ ತನ್ನ ಮಾಲೀಕನ ಮನೆಯಲ್ಲಿಯೇ ಉಳಿದುಕೊಳ್ಳುತ್ತದೆ. ಕೊನೆಗೆ ಟಗರಿನ ಮಾಲೀಕ ರಾಘವೇಂದ್ರ ಕೂಡ ಯೋಚನೆ ಮಾಡಿ ಇದಕ್ಕೆ ಬೇರೆ ಕಡೆ ಯೋಗ್ಯವಿಲ್ಲ ಎಂದು ತಾನೇ ಅದನ್ನ ಸಾಕಲು ಆರಂಭಿಸುತ್ತಾನೆ. ಟಗರಿನ ಮಾಲೀಕ ರಾಘವೇಂದ್ರ ಮತ್ತು ತನ್ನ ಸಹೋದರರು ಟಗರನ್ನು ಸಾಕುತ್ತಿದ್ದು, ಹೀಗೆ ಒಂದು ದಿನ ಮಾಲೀಕ ಟಗರನ್ನು ಕಣಕ್ಕೆ ಬಿಡಲು ಯೋಚಿಸುತ್ತಾರೆ. ತಮ್ಮ ಆಸೆಯಂತೆ ಆ ಟಗರನ್ನು ಮರಿಕುರಿ ಇರುವಾಗಲೇ ಕಣಕ್ಕೆ ಬಿಡುತ್ತಾರೆ. ಆದರೆ ಆ ಟಗರು ಕಣದಲ್ಲಿ ಅಷ್ಟೊಂದು ಧೈರ್ಯಶಾಲಿಯಾಗಿ ಕಣದಲ್ಲಿ ಮಿಂಚಲಿಲ್ಲ. ಆದರೂ ಕೂಡ ಮಾಲೀಕ ಕುಗ್ಗದೆ ಮತ್ತೆ ಕಣಕ್ಕೆ ಟಗರನ್ನ ಇಳಿಸಲು ಶುರು ಮಾಡುತ್ತಾರೆ. ನಂತರ ಟಗರಿಗೆ ದಿನ ಕಳೆದಂತೆ ಟಗರಿನ ಕ್ರೇಜ್ ಹೆಚ್ಚಾಗುತ್ತಾ ಹೋಗುತ್ತದೆ. ನಂತರ ಇದಕ್ಕೆ ಕಣದಲ್ಲಿ ತನ್ನ ಗತ್ತು ಗಾಂಭೀರ್ಯವೇ ಬದಲಾಗುತ್ತದೆ. ನಂತರ
ಕಣದಲ್ಲಿ ಇದರ ಸೆಣಸಾಟಕ್ಕೆ ಸಾವಿರಾರು ಅಭಿಮಾನಿಗಳು ಮನಸೋತಿದ್ದಾರೆ. ಮನೆಯವರ ಪ್ರೀತಿ ಹಾಗೂ ಸಾತ್ವಿಕ ಆಹಾರ ತಿಂದು ಕಾಳಿ ದಷ್ಟಪುಷ್ಟನಾಗಿದ್ದನು. ಕಟ್ಟುಮಸ್ತಾಗಿ ಬೆಳೆದಿದ್ದ ಟಗರಿಗೆ ಮಾಲೀಕ ಕಾಳಿ ಎಂದು ಹೆಸರಿಟ್ಟಿದ್ದರು. ನಂತರ ಕಾಳಿಯನ್ನು ಮೊದಲ ಬಾರಿ ಕಣದಲ್ಲಿ ಬಿಟ್ಟಾಗ ಮೊದಲ ಬಾರಿಯೇ ಪ್ರಶಸ್ತಿಯನ್ನ ಗೆದ್ದು ತಂದಿತು. ನಂತರ ಕಾಳಿ ಬೆಳ್ಳುಡಿ ಕಾಳಿ ಎಂದೇ ಪ್ರಸಿದ್ಧಿಯಾಯಿತು. ನಂತರ ಕರ್ನಾಟಕದ ಪ್ರಮುಖ ಮೈದಾನಗಳಲ್ಲಿ ಕಾಳಿಯ ಕಾಳಗ ಆರಂಭವಾಯಿತು. ಕಾಳಿ ಗತ್ತು, ಅವನ ಸ್ಟೈಲ್, ಅವನ ಲುಕ್, ಕಣದಲ್ಲಿ ಅವನ ಎಂಟ್ರಿ ನೋಡಿ ಕರ್ನಾಟಕದ ಜನರು ಫಿದಾ ಆಗಿದ್ದರು. ಈತ ರಾಜ್ಯವಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದ. ಹಾಗಿದ್ರೆ ಕಾಳಿಯ ದಿನಚರಿ ಹೇಗಿತ್ತು? ಅದಕ್ಕೆ ಕಾಳಿ ಎಂಬ ಹೆಸರಿನಿಂದ ಕರೆಯಲು ಕಾರಣವೇನು ಹೇಳ್ತೀವಿ ಸಣ್ಣ ಬ್ರೇಕ್ನ ನಂತರ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಡಿಸ್ಕೌಂಟ್ ಸೇಲ್ ಅಕ್ಟೋಬರ್ 2ರಿಂದ ನವೆಂಬರ್ 2ರವರೆಗೆ ನಮ್ಮಲ್ಲಿ ರಾಯದುರ್ಗ ಹ್ಯಾಂಡ್ಲೂಮ್ ಕಲೆಕ್ಷನ್, ರಾಯದುರ್ಗ ವೆಡ್ಡಿಂಗ್ ಕಲೆಕ್ಷನ್ಸ್, ಕಾಂಚೀವರಂ ಹ್ಯಾಂಡ್ಲೂಮ್, ಮೈಸೂರು ಸಿಲ್ಕ್, ಕುಪ್ಪದ್ದಂ ಪಟ್ಟು, ಮರ್ಸರೈಸೆಡ್ ಕಾಟನ್, ಟಕ್ಸರ್ ಸಿಲ್ಕ್, ಜೂಟ್ ಸಿಲ್ಕ್, ಎಲ್ಲಾ ತರಹದ ಸಿಲ್ಕ್ ಮತ್ತು ಕಾಟನ್ ಸೀರೆಗಳು ಉತ್ತಮ ಬೆಲೆಯಲ್ಲಿ ಲಭ್ಯವಿದೆ. ಸ್ಥಳ ಭಾಗ್ಯಮ್ಮ ಅಂಡ್ ಸನ್ ಸಿಲ್ಕ್ ಸ್ಯಾರೀಸ್, ರಾಯದುರ್ಗ ಮಗ್ಗ ಸ್ಯಾರೀಸ್, ಸರ್ ಎಂವಿ ಕಾಲೇಜ್ ಹತ್ತಿರ, ಹದಡಿ ರೋಡ್, ದಾವಣಗೆರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8074686698 ವಿಶೇಷ ಸೂಚನೆ, ಆಯ್ದ ಸೀರೆಗಳಿಗೆ ಉಚಿತ ರಿಯಾಯಿತಿ ದೊರೆಯುತ್ತದೆ. ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ? 30 ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಟೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ 100% ಪರಿಹಾರ ಖಚಿತ. ಪ್ರತ್ಯೇಕ ಮಹಿಳಾ ಪುರುಷ ವೈದ್ಯರಿಂದ ಚಿಕಿತ್ಸೆ. ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ, ಖಾಸಗಿ ಬಸ್ ನಿಲ್ದಾಣದ ಪಕ್ಕ, ಕುರಿ ಮಾರುಕಟ್ಟೆ ಮುಂಭಾಗ, ಹೊನ್ನಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಮೊಘಾ ಸುಲ್ತಾನ್ ಬಿ ಪಟ್ಟಾಣ್, ಎಂಎಸ್ ಜನರಲ್ ಸರ್ಜನ್ ಹಾಗೂ ಸಿಇಒ ಎಲ್ಜೆಬಿ ಆಸ್ಪತ್ರೆಗಳ ಸಮೂಹ. ಮೊಬೈಲ್ ನಂಬರ್ 9800049093. ಸೋನು ಎಲೆಕ್ಟ್ರಿಕಲ್ಸ್. ನಮ್ಮಲ್ಲಿ ಎಲ್ಲ ತರಹದ ವಿದ್ಯುತ್ ಉಪಕರಣಗಳು, ಸಿಸಿಟಿವಿ ಕ್ಯಾಮೆರಾ, ಯುಪಿಎಸ್ ಬ್ಯಾಟರಿಗಳು ದೊರೆಯುತ್ತವೆ. ಗುಣಮಟ್ಟದ ಉಪಕರಣಗಳಿಗಾಗಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಸೋನು ಎಲೆಕ್ಟ್ರಿಕಲ್ಸ್ಗೆ. ಸ್ಥಳ ಅಶೋಕ ಟಾಕೀಸ್ ಹಿಂಭಾಗ, ಎಸ್ಬಿಐ ಬ್ಯಾಂಕ್ ಹತ್ತಿರ, ದಾವಣಗೆರೆ. ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ. ಕಣಕ್ಕೆ ಹೊಂಟಪ್ಪ ಅಂದ್ರೆ ಕಾಲು ಕೆರೆದು ನಿಂತರೆ ಒಂದು ಕಡೆ ನಂದೇ ಅನ್ನೋ ಟೈಪಲ್ಲಿ ಕಣ ಆಡೋದು. ಕರ್ನಾಟಕದಾಗ ಹೆಸರು ಮಾಡಿದೆ ಬೆಳ್ಳುಡಿ ಅಂತಂದ್ರೆ ಅದು ಕಾರಣ, ಮೇನ್ ಕಾರಣ ಕಾಳಿ. ಸ್ವಾಮೀಜಿಯವರು ಪ್ರೀತಿ ಕುರಿ. ಬಟ್ ಅಂತ ಕುರಿ ಹುಟ್ಟಲ್ಲ, ಮುಂದೆ ಸಿಗಲ್ಲ. ಇದ್ದಕ್ಕಿದ್ದಂಗೆ ಈ ಥರ ಆಗಿದ್ದು ಭಾಳ ಎಲ್ಲರಿಗೂ ಬೇಜಾರಾಗುತ್ತೆ. ಅವಮಾನಕ್ಕಿಂತ ಜನನ ಅಭಿಮಾನ ಭಾಳ ಗೆದ್ದತಿ. ಕಾಳಿಯನ್ನು ಪ್ರತಿನಿತ್ಯ ಬೆಳಗಿನ ಜಾವ 4 ಗಂಟೆಗೆ ವಾಕಿಂಗ್ ಮಾಡಿಸುವ ಮೂಲಕ ಆತನಿಗೆ ಪೌಷ್ಟಿಕ ಆಹಾರವನ್ನ ನೀಡುತ್ತಾ ಕಾಳಿಯ ಮಾಲೀಕರು ಈತನನ್ನು ತಮ್ಮ ಮನೆಯ ಮಗನಂತೆ ಪ್ರೀತಿಯಿಂದ ಆರೈಕೆ ಮಾಡುತ್ತಿದ್ದರು. ಕಾಳಿಯನ್ನು ಪ್ರತಿನಿತ್ಯ ಬೆಳಗಿನ ಜಾವ 4ರಿಂದ 6 ಗಂಟೆವರೆಗೂ ಸುಮಾರು 7 ಕಿಲೋಮೀಟರ್ನಷ್ಟು ವಾಕಿಂಗ್ ಮಾಡಿಸಲಾಗುತ್ತಿತ್ತು. ವಾಕಿಂಗ್ ಮುಗಿಸಿ ಬಂದ ನಂತರ ಕಾಳಿ ರೆಸ್ಟ್ ಮಾಡುತ್ತಿದ್ದ. ನಂತರ ಅದಕ್ಕೆ ಕುಸುಬಿ ಎಣ್ಣೆ, ಹುರುಳಿಕಾಳು, ಮೊಟ್ಟೆ, 1 ಲೀಟರ್ ಎಮ್ಮೆ ಹಾಲು ಕೊಡಲಾಗುತ್ತಿತ್ತು. ನಂತರ ಮಧ್ಯಾಹ್ನ ಹಸಿ ಹುಲ್ಲು, ಬೋರೆಲ್ ಸೊಪ್ಪು, ಚೊಗಚಿ ಸೊಪ್ಪು, ನುಗ್ಗೆ ಸೊಪ್ಪು, ಸಂಜೆ ಕ್ಯಾರೆಟ್, ಬೀನ್ಸ್, ಪರಂಗಿಕಾಯಿ, ಗೆಣಸು, ಹವಳಿ ಬೀಜ ನೆನೆಸಿ ತಿನ್ನಿಸಲಾಗುತ್ತಿತ್ತು. ಇನ್ನು ರಾತ್ರಿ ವೇಳೆ 2 ಮೊಟ್ಟೆ, 2 ಲೀಟರ್ ಹಾಲು, ಉತ್ತುತ್ತಿ ಸೇಬು, ಬಾಳೆಹಣ್ಣು ತಿನ್ನಿಸಿ
ರಾತ್ರಿ ಮತ್ತೆ ವಾಕಿಂಗ್ ಮಾಡಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಕಾಳಿಗೆ ವಾರಕ್ಕೆ 2 ದಿನ ಎಳನೀರು ಸಹ ನೀಡುತ್ತಿದ್ದರು. ಇವರು ಈತನನ್ನ ಮನೆ ಮಗನಂತೆ ಸಾಕುತ್ತಿದ್ದರು. ಕಾಳಿ ಕೊರಳಿನಲ್ಲಿ ಇರುವ ಗಂಟೆ ಶಬ್ದ ಎಂತಹ ಮಧ್ಯರಾತ್ರಿಯಲ್ಲೂ ಕೇಳಿಸಿದರೆ ಸಾಕು, ತಕ್ಷಣ ಕಾಳಿಯ ಬಳಿ ಬಂದು ಹೋಗುತ್ತಿದ್ದರು. ಕಾಳಿಯ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಕಂಡರೆ ಸಾಕು, ಮಾಲೀಕ ನಿದ್ದೆ ಮಾಡುತ್ತಿರಲಿಲ್ಲ. ಅವನಿಗೆ ಚಿಕಿತ್ಸೆ ಕೊಡಿಸಿ ಕಾಳಿ ಜೊತೆಯಲ್ಲಿಯೇ ಕಾಲ ಕಳೆಯುತ್ತಿದ್ದರು. ಸ್ವಂತ ಮಗನ ರೀತಿ ಮಾಲೀಕ ಕಾಳಿಯನ್ನು ಆರೈಕೆ ಮಾಡುತ್ತಿದ್ದರು. ಇನ್ನು ಕಾಳಿಯು ಕೂಡ ತನ್ನ ಮಾಲೀಕನ ಜೊತೆ ಉತ್ತಮ ಬಾಂಧವ್ಯ ಬೆಳೆಸಿಕೊಂಡಿತು. ಕಾಳಿಯು 8 ವರ್ಷಗಳ ಅವಧಿಯಲ್ಲಿ ಹಲವಾರು ಕಣದಲ್ಲಿ ಗೆದ್ದು ಬೀಗಿರುವ ಅಚ್ಚಳಿಯದ ನೆನಪುಗಳಿವೆ. ಮರಿಯಾಗಿದ್ದಾಗ 1 ಬಾರಿ, 2 ಹಲ್ಲಿನ ಟಗರಾಗಿದ್ದಾಗ 4 ಬಾರಿ, 4 ಹಲ್ಲಿನ ಟಗರಾಗಿದ್ದಾಗ 3 ಬಾರಿ, 6 ಹಲ್ಲಿನ ಟಗರಾಗಿದ್ದಾಗ 5 ಬಾರಿ, 8 ಹಲ್ಲಿನ ಟಗರಾಗಿದ್ದಾಗ 8 ಬಾರಿ ಸೇರಿ ಒಟ್ಟು 38 ಪಂದ್ಯಾವಳಿಯಲ್ಲಿ ಗೆಲುವಿನ ಪದಕ ಮುಡಿಗೇರಿಸಿಕೊಂಡಿದ್ದಾನೆ. ಟಗರು ಕಾಳಗದ ಸ್ಪರ್ಧೆಯಲ್ಲಿ ಈ ಟಗರಿನ ಸೆಣಸಾಟ ನೆರೆದಿದ್ದವರಲ್ಲಿ ರೋಮಾಂಚನ ಸೃಷ್ಟಿಸುತ್ತಿತ್ತು. ಕಾಳಿಯ ಕಣ ವೀಕ್ಷಿಸಲು ನೆರೆದಿದ್ದ ಕಾಳಿಯ ಅಭಿಮಾನಿಗಳು ಹೌದು ಹುಲಿಯ, ಜೈ ಕಾಳಿ ಸೇರಿದಂತೆ ವಿವಿಧ ಘೋಷಣೆಗಳನ್ನ ಕೂಗುತ್ತಾ ಕಾಳಿ ಕಣವನ್ನ ನೋಡುತ್ತಿದ್ದರು. ಕಾಳಿಯನ್ನು ಸ್ಪರ್ಧೆಗೆ ಬಿಡುತ್ತಿದ್ದಂತೆ ಕಾಲು ಕೆರೆದು ವೇಗವಾಗಿ ಓಡಿ ಬಂದು ಎದುರಿನ ಟಗರುಗಳಿಗೆ ಗುದ್ದಿ ಮೊದಲ ಟಕ್ಕರಿನಲ್ಲಿಯೇ ಪ್ರತಿಸ್ಪರ್ಧಿಯ ಶಕ್ತಿ ಸಾಮರ್ಥ್ಯ ಅಳೆಯುವಂತೆ ಭಾಸವಾಗುತ್ತಿತ್ತು. ನಂತರದ ಟಕ್ಕರ್ಗೆ ಬಲಿಷ್ಠ ಟಗರು ಹೂಂಕರಿಸುತ್ತಿದ್ದರೆ ಕಡಿಮೆ ಶಕ್ತಿಯ ಟಗರು ಹಿಂಜರಿಯುತ್ತಿತ್ತು. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕಾಳಿಯ ಕ್ರೇಜ್ ಹೆಚ್ಚಾಗಿದೆ. ಹೀಗಾಗಿ ಕಾಳಿಯನ್ನ ಕೊಳ್ಳಲಿಕ್ಕೆ ಟಗರು ಪ್ರಿಯರು ನಾ ಮುಂದು ತಾ ಮುಂದು ಎಂದು ಸ್ಪರ್ಧೆಗಳಲ್ಲಿದ್ದರು. ಆದರೆ ಕಾಳಿಯ ಮಾಲೀಕ ಸುಮಾರು 10 ಲಕ್ಷದವರೆಗೂ ಟಗರನ್ನ ಕೇಳಿದರೂ ಯಾರಿಗೂ ಕೊಡದೆ ತಾವೇ ಪ್ರೀತಿಯಿಂದ ಮನೆಯಲ್ಲಿ ಸಾಕಿದ್ದರು.
could be so remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. ಅಂದ್ರೆ ಕಾಲು ಕೆರೆದು ನಿಂತರೆ ಒಂದು ಕಡೆ ನಂದೇ ಅನ್ನೋ ಟೈಪಲ್ಲಿ ಕಣ ಆಡೋದು. ಕರ್ನಾಟಕದಾಗ ಹೆಸರು ಮಾಡಿದೆ ಬೆಳ್ಳುಡಿ ಅಂತಂದ್ರೆ ಅದು ಕಾರಣ ಮೇನ್ ಕಾರಣ ಕಾಳಿ. ಸ್ವಾಮೀಜಿಯವರು ಪ್ರೀತಿ ಕುರಿ. ಬಟ್ ಅಂಥ ಕುರಿ ಹುಟ್ಟಲ್ಲ, ಮುಂದೆ ಸಿಗಲ್ಲ. ಇದ್ದಕ್ಕಿದ್ದಂಗೆ ಈ ಥರ ಆಗಿದ್ದು ಭಾಳ ಎಲ್ಲರಿಗೂ ಬೇಜಾರಾಗುತ್ತೆ. ಅವಮಾನಕ್ಕಿಂತ ಜನನ ಅಭಿಮಾನ ಭಾಳ ಗೆದ್ದೈತಿ. ಕಾಳಿ 6 ಲಕ್ಷ ರೂಪಾಯಿ, 2 ರಾಯಲ್ ಎನ್ಫೀಲ್ಡ್ ಬೈಕು, 1 ಬಜಾಜ್ ಪಲ್ಸರ್, 1 NS 125 ಬೈಕ್, ಬಂಗಾರ, ಬೆಳ್ಳಿ, 5 ಟಿವಿ, 4 ಗಾಡ್ರೇಜ್ ಕಪಾಟು ಸೇರಿದಂತೆ ಸಾವಿರಾರು ನೆನಪಿನ ಕಾಣಿಕೆಯನ್ನು ತನ್ನದಾಗಿಸಿಕೊಂಡಿದೆ. ರಘು ಬೆಳ್ಳುಡಿ ಹಾಗೂ ಮೋಹನ್ ದಾವಣಗೆರೆ ಎಂಬುವವರು 6 ತಿಂಗಳ ಮರಿಯನ್ನ ತಂದು ಸಾಕಿದ್ದು ಬೆಳ್ಳುಡಿ ಕಾಳಿಯನ್ನ ಶರತ್ ಕಾಳಿ ರಘು ಬೆಳ್ಳುಡಿ ನೋಡಿಕೊಳ್ತಾ ಇದ್ದರು. ಈ ಟಗರು 8 ಹಲ್ಲಿಗೆ ಬಂದು 4 ವರ್ಷ 9 ತಿಂಗಳಾಗಿದ್ದು ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲಿ ನಡೆದ ಕುರಿ ಕಾಳಗದಲ್ಲಿ ಪಾಲ್ಗೊಂಡು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದೆ. ಬನ್ನಿಕೋಡು, ಗುತ್ತೂರು, ಕೊಣ್ಣೂರಿನಲ್ಲಿ 3 ಬಾರಿ ಕಣಗೆದ್ದು ಕರ್ನಾಟಕ ಕೇಸರಿ ಪಟ್ಟವನ್ನ ಮುಡಿಗೇರಿಸಿಕೊಂಡಿದ್ದ ಬೆಳ್ಳುಡಿ ಕಾಳಿ. ಹೊನ್ನಳ್ಳಿ ಕಣದಲ್ಲಿ ಗೆದ್ದು ಹೊನ್ನಳ್ಳಿ ಕೇಸರಿ, ಯಾದಗಿರಿ ಜಿಲ್ಲೆ ಕೊಣಕಲ್ ಗ್ರಾಮ 1.5 ಲಕ್ಷ ನಗದು, ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಕಣದಲ್ಲಿ 2 ಲಕ್ಷ, ದಾವಣಗೆರೆ ದುಗ್ಗಮ್ಮ ಕಣ ಪ್ರಥಮ ಬಹುಮಾನ ಸೇರಿದಂತೆ ಸಾಕಷ್ಟು ಕಣಗಳನ್ನ ಗೆದ್ದಿದ್ದಾನೆ. ಸಾಮಾನ್ಯವಾಗಿ ಕಾಳಿಯನ್ನು ಸಣ್ಣ ಪುಟ್ಟ ಕಣಗಳಿಗೆ ಹಾಕುತ್ತಾ ಇರಲಿಲ್ಲ. ಸಣ್ಣ ಕಣದಲ್ಲಿ ಕಾಳಿಯನ್ನ ಕಂಟ್ರೋಲ್ ಮಾಡಲು ಆಗದೇ ಇರುವ ಕಾರಣ ಹೆಸರಾಂತ ದೊಡ್ಡ ಕಣಗಳಿಗೆ ಮಾತ್ರ ಕಾಳಿಯನ್ನು ಬಿಡಲಾಗುತ್ತಿತ್ತು. ಇನ್ನು ಕಾಳಿಯು ಕಾಲಿಟ್ಟ ಕಣಗಳೆಲ್ಲ ಫೇಮಸ್ ಆಗುತ್ತಿದ್ದವು. ಪ್ರಾಣಿಗಳ ನಡುವಿನ ಕಾದಾಟ ಅಂದರೆ ಯುದ್ಧದೊಳಗಿನ ಕಾಳಗವನ್ನ ನೆನಪಿಸುತ್ತದೆ. ಇದು ಪ್ರಾಣಿಗಳಿಗೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಬಲ ಕೊಡುತ್ತದೆ. ಅದೇ ಟಗರು ಕಾಳಗ. ಸೋಲಿಲ್ಲದ ಸರದಾರ, ಹಲವಾರು ಬಿರುದುಗಳನ್ನ ಪಡೆದಿದ್ದ ಇವನು ಕಣಕ್ಕೆ ಇಳಿದರೆ ಸಾಕು, ಸೋಲು ಎಂಬ ಮಾತೇ ಇರಲಿಲ್ಲ. ಈತ ಯಾವುದೇ ಕಣಕ್ಕೆ ಎಂಟ್ರಿ ಕೊಡ್ತಿದ್ದ. I wanna be the best in the game, invest in my name, check no restraints, I'm obsessed with the pain. I ingest, I retain, assess and I change, possessed by the thought I'll be free one day from society's restraints. Money, clout and fame, a disease, a plague. We all love to hate, have to play the game, have to make a name. All our insecurities are on display. This is war with the enemy, think that it was meant to be. Living in a time where disease is on every screen. I won't let them fester me, I know most are festering. Negativity is a plague for the mentally weak. No mercy, all I got is working. Never stop searching, never quench the thirsty. I'm toxic and psychotic.
if you break like glass, then this life's gonna eat 'em. Make mistakes real fast, then you learn how to beat 'em. If you take off the cast, you can see all the healing. If the pain's in the past, move on from the grave and put your foot on the gas. No, never stop competing, yeah. I've been doing this, I'm on it. I just wanna be iconic. Sipping on a gin and tonic, got me going off when I'm on this topic, yeah. If I ever play, I want it. You know that I'm always honest. Stay away from those who are toxic. Keep 'em out your face, no way, you don't want it, yeah. Don't try to drain my energy. The enemy is everything. It's mentally, unhealthily, spreading like a rare disease. But I won't let it get to me. I don't need your therapy. I can leave a legacy of leading by intensity. Come on, we can fight this. Freedom is priceless. Spread just like a virus. Living in a crisis. Do you feel courageous? Do you seek greatness? Trust me, you can take it. Go on and take your aim. I'm built to last with the webs I'm weaving. I can change the past with all I'm achieving. Got my foot on gas, never stop competing. If you break like glass, then this life's gonna eat 'em. Make mistakes real fast, then you learn how to beat 'em. If you take off the cast, you can see all the healing. If the pain's in the past, move on from the grave and put your foot on the gas. No, never stop competing, yeah. ಕರ್ನಾಟಕದಾಗ ಹೆಸರು ಮಾಡಿದೆ ಬೆಳ್ಳುಳ್ಳಿ ಅಂತಂದ್ರೆ ಅದು ಕಾರಣ ಮೇನ್ ಕಾರಣ ಕಾಳಿ. ಸ್ವಾಮೀಜಿಯವರು ಪ್ರೀತಿ ಕುರಿ. ಬಟ್ ಅಂಥ ಕುರಿ ಹುಟ್ಟಲ್ಲ, ಮುಂದೆ ಸಿಗಲ್ಲ. ಇದ್ದಕ್ಕಿದ್ದಂಗೆ ಈ ಥರ ಆಗಿದ್ದು ಭಾಳ ಎಲ್ಲರಿಗೂ ಬೇಜಾರಾಗುತ್ತೆ. ಅವಮಾನಕ್ಕಿಂತ ಜನನ ಅಭಿಮಾನ ಭಾಳ ಗೆದ್ದತಿ. ಕಾಳಿಗೆ 8 ವರ್ಷವಾಗಿದ್ದು ಅನಾರೋಗ್ಯ ಹಾಗೂ ವಯಸ್ಸಾದ ಕಾರಣ ನವೆಂಬರ್ 25 ಸೋಮವಾರ ಬೆಳಗ್ಗೆ 9:30ಕ್ಕೆ ಕಾಳಿ ಇಹಲೋಕ ತ್ಯಜಿಸಿದ್ದು ಅಭಿಮಾನಿಗಳಿಗೆ ಬರಸಿಡಿಲು ಬಡಿದಂತಾಗಿತ್ತು. ರಾಜ್ಯವಲ್ಲದೆ ಹೊರ ರಾಜ್ಯದ ಜನರಿಗೆ ಪ್ರೀತಿ ಪಾತ್ರನಾಗಿದ್ದ ಕಾಳಿ ಅನಾರೋಗ್ಯದ ಕಾರಣ ಇಹಲೋಕ ತ್ಯಜಿಸಿದೆ. ಇನ್ನು ಮನೆ ಮಗನಂತಿದ್ದ ಬೆಳ್ಳುಡಿ ಕಾಳಿಯನ್ನು ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಪ್ರತಿನಿತ್ಯ ಕಾಳಿಯ ಪಾಲನೆ ಪೋಷಣೆ ಮಾಡುತ್ತಿದ್ದವರು ನೆಚ್ಚಿನ ಕಾಳಿಯನ್ನ ಕಳೆದುಕೊಂಡು ಕಣ್ಣೀರು ಹಾಕಿದರು. ಪ್ರತಿನಿತ್ಯ ಕಾಳಿಗೆ ವಾಕಿಂಗ್ ಮಾಡಿಸುವ ಮೂಲಕ ಅದಕ್ಕೆ ಬೇಕಾದ ಆಹಾರ ನೀಡುತ್ತಿದ್ದವರು ಇಂದು ಕಾಳಿ ಇಲ್ಲ ಎಂಬುದನ್ನ ಊಹೆ ಕೂಡ ಮಾಡಿಕೊಳ್ಳಲು ಆಗುತ್ತಿಲ್ಲ. ಕಾಳಿಯ ನೆನಪು ಸದಾ ತಮ್ಮೊಂದಿಗೆ ಇರಬೇಕೆಂದು ಅದರ ಅಚ್ಚೆ ಕೂಡ ಹಾಕಿಸಿಕೊಂಡಿದ್ದು, ಕಾಳಿಯಂತಹ ಕುರಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ ಎಂದು ಕಾಳಿಯ ಮಾಲೀಕರು ಹಾಡಿ ಹೊಗಳಿದ್ದಾರೆ. ಕಣಕೊಂತಪ್ಪ ಅಂದ್ರೆ ಕಾಲು ಕೆರೆದು ನಿಂತರೆ ಅದು ಕಡೆ ನಂದೆ ಅನ್ನೋ ಟೈಪಲ್ಲಿ ಕಣ ಆಡೋದು. ಕರ್ನಾಟಕದಾಗ ಹೆಸರು ಮಾಡಿದೆ ಬೆಳ್ಳುಳ್ಳಿ ಅಂತಂದ್ರೆ ಅದು ಕಾರಣ ಮೇನ್ ಕಾರಣ ಕಾಳಿ. ಸ್ವಾಮೀಜಿಯವರು ಪ್ರೀತಿ ಕುರಿ. ಬಟ್ ಅಂಥ ಕುರಿ ಹುಟ್ಟಲ್ಲ, ಮುಂದೆ ಸಿಗಲ್ಲ. ಇದ್ದಕ್ಕಿದ್ದಂಗೆ ಈ ಥರ ಆಗಿದ್ದು ಭಾಳ ಎಲ್ಲರಿಗೂ ಬೇಜಾರಾಗುತ್ತೆ. ಅವಮಾನಕ್ಕಿಂತ ಜನನ ಅಭಿಮಾನ ಭಾಳ ಗೆದ್ದತಿ.
ಮರಣ ಹೊಂದಿದ ದಿನ ಇಡೀ ಊರಿಗೆ ಊರೇ ಮಂಕು ಬಡಿದಂತಾಗಿತ್ತು. ಅಂದು ಕಾಳಿಯನ್ನ ನೋಡಲು ರಾಜ್ಯದ ಮೂಲೆ ಮೂಲೆಯಿಂದಲೂ ಕಾಳಿಯ ಅಭಿಮಾನಿ ಬಳಗವು ಹರಿದು ಬಂದಿತು. ಪ್ರತಿನಿತ್ಯ ಕಾಳಿಯನ್ನ ನೋಡಲು ಅಭಿಮಾನಿಗಳು 100ರಿಂದ 150 ಜನರು ಬರುತ್ತಿದ್ದರು. ಇದೀಗ ಕಾಳಿಯ ಅಗಲಿಕೆಯಿಂದ ಲಕ್ಷಾಂತರ ಅಭಿಮಾನಿಗಳ ಹೃದಯ ಒಡೆದಂತಾಗಿದೆ. ಕಾಳಿಯನ್ನ ಕಳೆದುಕೊಂಡ ಅಭಿಮಾನಿಗಳು ಕಾಳಿಯ ನೆನಪಿಗಾಗಿ ರಾಜ್ಯದ ಹಲವು ಭಾಗಗಳಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಕಾಳಿಯು ಮರಣ ಹೊಂದಿದ ದಿನ ಊರ ತುಂಬೆಲ್ಲ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಒಬ್ಬ ಮನುಷ್ಯ ಸತ್ತರೆ ಆತನ ಅಂತ್ಯ ಸಂಸ್ಕಾರವನ್ನ ಹೇಗೆ ವಿಧಿವಿಧಾನದ ಮೂಲಕ ಮಾಡುತ್ತಾರೋ ಅದೇ ರೀತಿ ಕಾಳಿಯ ಅಂತ್ಯ ಸಂಸ್ಕಾರವನ್ನು ಕಾಳಿಯ ಮಾಲೀಕರು ತಮ್ಮ ಜಮೀನಿನಲ್ಲಿಯೇ ನೆರವೇರಿಸಿದರು. ಬಳಿಕ 3 ಮತ್ತು 5 ದಿನಗಳ ಕಾರ್ಯವನ್ನ ಕೂಡ ನೆರವೇರಿಸಿದ್ದು, ಇದೀಗ ಕಾಳಿಯ ಕೈಲಾಸ ಸಮಾರಾಧನೆ ಮಾಡಿ ಕಾಳಿಯ ನೆನಪಿಗಾಗಿ ಸ್ಮಾರಕವನ್ನ ನಿರ್ಮಿಸಲು ತಯಾರಿ ನಡೆಸುತ್ತಿದ್ದಾರೆ. ಇನ್ನು ಕಾಳಿಯ ನೆನಪಿಗಾಗಿ ಮರಿ ಟಗರನ್ನ ಸಾಕಲು ಮುಂದಾಗಿದ್ದಾರೆ. ರಾಜ್ಯ ಹೊರ ರಾಜ್ಯದಲ್ಲೂ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದ ಬೆಳ್ಳುಡಿ ಕಾಳಿ ಇನ್ನು ಏನಿದ್ದರೂ ನೆನಪು ಮಾತ್ರ. ಇದುವೇ ಈ ಟೈಮ್ನ ಸ್ಪೆಷಲ್ ದಿ ಗ್ರೇಟ್ ಕಾಳಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.